ಆರನೇ ಅಧ್ಯಾಯದ 10ನೇ ಶ್ಲೋಕ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ಅಂದ್ರೆ ಈ 10ನೇ ಶ್ಲೋಕದಿಂದ ಮುಂದಿನ ಇದೇ ಅಧ್ಯಾಯದ 28ನೇ ಶ್ಲೋಕದವರೆಗೂ ಸಮಾಧಿ ಯೋಗದ ಬಗ್ಗೆ ನಿರೂಪಣೆ ಮಾಡತಕ್ಕಂಥದ್ದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದು ಅಷ್ಟಾಂಗ ಯೋಗಗಳು ಅಂತ. ಸಮಾಧಿ ಅಂತ ಹೇಳಿದ್ರೆ ಒಟ್ಟು ಅದಕ್ಕೆ ಮೊದಲು 7 ಇದ್ದಾವೆ ಯಮನಿಯಮಾದಿಗಳು. ಭಗವಂತನನ್ನ ಧ್ಯಾನ ಮಾಡೋದಿದೆಯಲ್ಲ, ಅದರಲ್ಲಿ 3 ಹಂತ. ಒಂದು ಧಾರಣ, ಎರಡನೇದು ಧ್ಯಾನ, ಮೂರನೇದು ಸಮಾಧಿ ಅಂತ. ಖಂಡ ಸ್ಮೃತಿ ಧಾರಣಾ ಸ್ಯಾತ್. ದೇವರ ಬಗ್ಗೆ ಸ್ವಲ್ಪ ಹೊತ್ತು ನೆನಪು ಬರುತ್ತೆ, ಏಕಾಗ್ರತೆಯಿಂದ ಕೂತಿರುತ್ತೆ, ಇದ್ದಕ್ಕಿದ್ದಾಗೆ ಮನಸ್ಸಲ್ಲೋ ಪ್ರಾಕೃತ ವಿಚಾರಗಳ ಕಡೆಗೆ ಹೋಗ್ಬಿಡುತ್ತೆ. ಹೀಗೆ ಖಂಡವಾಗಿ ಭಗವಂತನ ಅರಿವು ಬರುವಂಥದ್ದು, ಚಿಂತನೆ ಬರುವಂಥದ್ದು. ಅಥವಾ ದೇವರ ಪೂರ್ತಿ ಶರೀರವನ್ನು ಒಮ್ಮೆಲೆ ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಸ್ವಲ್ಪವನ್ನೇ ಕೈ, ಕಾಲು ಇತ್ಯಾದಿಗಳನ್ನ ಸ್ವಲ್ಪನೇ ಧ್ಯಾನ ಮಾಡ್ತಕ್ಕಂಥದ್ದು. ಹೀಗೆ ಭಗವಂತನ ಒಂದೊಂದೇ ಅವಯವಗಳನ್ನ ಸ್ವಲ್ಪನೇ ಧ್ಯಾನ ಮಾಡ್ತಕ್ಕಂಥದ್ದು. ಇದು ಧಾರಣ ಅಂತ ಕರಿತೀವಿ. ಖಂಡ ಸ್ಮೃತಿರ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಭಗವಂತನ ಪೂರ್ತಿ ಶರೀರವನ್ನ ಧ್ಯಾನ ಮಾಡುವ ಸಾಮರ್ಥ್ಯ ನಮಗೆ ಬಂತು ಅಂತಂದ್ರೆ ಧ್ಯಾನ. ಅಥವಾ ನಾವೊಂದು ಗಂಟೆನೋ 2 ಗಂಟೆನೋ ಧ್ಯಾನ ಮಾಡ್ಲಿಕ್ಕೆ ಕೊಡ್ತೀವಿ, 5 ನಿಮಿಷ ಧ್ಯಾನ ಮಾಡ್ತೀವಿ ಅಂತ ಕೂತ್ರೆ, ಏನು ಸಂಕಲ್ಪ ಮಾಡಿ ಕೂತಿರ್ತೀವೋ 5 ನಿಮಿಷನೋ 10 ನಿಮಿಷನೋ 1 ಗಂಟೆನೋ, ಅಷ್ಟೂ ಹೊತ್ತು ಅದೇ ಅವಸ್ಥೆಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳುವಿಕೆ, ಅದು ಕೂಡ ಧ್ಯಾನ ಅಂತ ಕರೆಸಿಕೊಳ್ಳುತ್ತದೆ. ಅದು ಧ್ಯಾನ. ಮಧ್ಯದಲ್ಲಿ ಯಾವ ವಿಚ್ಛೇದ ಇಲ್ಲ, ಜಗತ್ತಿನಲ್ಲಿ ಏನಾದ್ರೂ ಗೊತ್ತಾಗೋದಿಲ್ಲ, ಹಾಗೆ ಧ್ಯಾನ ಅಂತ. ಅಪ್ರಯತ್ನ ಸಮಾಧಿ, ಪ್ರಯತ್ನ ಪಡ್ಲೇಬೇಕಾಗಿಲ್ಲ, ಯಾವಾಗಲೂ ದೇವರ ಒಂದು ನಿರಂತರವಾದ ಚಿಂತನೆ ಅದು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ಸಮಾಧಿ ಅಂತ. ಹಾಗೆ ಆ ಸಮಾಧಿ ಯೋಗವನ್ನು ನಾವು ಸಂಪಾದನೆ ಮಾಡಬೇಕು ಅಂತಾದ್ರೆ ನಮ್ಮ ಭಾವನೆ ಹೇಗಿರಬೇಕು, ನಾವು ಧ್ಯಾನಕ್ಕೆ ಕೂರತಕ್ಕಂಥ ಜಾಗ ಹೇಗಿರಬೇಕು, ಯಾವ ಆಸನದಲ್ಲಿ ಕೂತ್ಕೊಳ್ಬೇಕು, ಯಾವ ಆಸನದಲ್ಲಿ ಕೂತ್ಕೊಳ್ಬಾರದು, ಏನು ನಮ್ಮ ಮನಸ್ಸು ಹೇಗಿರಬೇಕು ಹೇಗಿರಬಾರದು, ಎಲ್ಲ ವಿಚಾರಗಳನ್ನು ಕೃಷ್ಣ ಪರಮಾತ್ಮ ಇಲ್ಲಿ 10ನೇ ಶ್ಲೋಕದಿಂದ ಮುಂದೆ 28ನೇ ಶ್ಲೋಕ ಅಂತ ಸುಮಾರು ಒಂದು 19 ಶ್ಲೋಕಗಳಲ್ಲಿ ಮುಖ್ಯವಾಗಿ ಸಮಾಧಿ ಯೋಗದ ಬಗ್ಗೆ ಭಗವಂತ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಯೋಗಿ, ಯಾರು ಯೋಗ ಅಂದ್ರೆ ಯೋಗಿ ಆಗ್ಬೇಕು ಅಂತ ಬಯಸ್ತಾನೋ, ಅಥವಾ ಈಗಾಗಲೇ ಯೋಗಿಗಳಾಗಿದ್ದಾರೋ, ಯೋಗ ಸಾಧಕ ಅಂತ ಅರ್ಥ. ಯೋಗಿ ಅಂದ್ರೆ ಯೋಗ ಅಸ್ಮಿನ್ ಅಸ್ತೀತಿ ಯೋಗಿ, ಯೋಗ ಸಾಧಕರಾಗಿರ್ತಕ್ಕಂಥ ವ್ಯಕ್ತಿ ಸತತಂ ನಿರಂತರವಾಗಿ ಆತ್ಮಾನಂ ರಹಸಿ ಸ್ಥಿತಃ ಅಂದ್ರೆ ಯಾವಾಗಲೂ ಹೇಗಿರಬೇಕು ಅಂದ್ರೆ ಏಕಾಕಿ, ಒಬ್ಬನೇ ಇರಬೇಕು. ಯಾಕಂದ್ರೆ ನೋಡಿ, ನಾವ್ ಯಾವುದೋ ಒಂದು ಹೋಮ ಮಾಡ್ತೇವಿ, ಇನ್ನೊಂದು ಯಾವುದೋ ವ್ರತಾನುಷ್ಠಾನಗಳನ್ನ ಮಾಡ್ತೇವಿ ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಕೂತ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಒಂದು ಹೋಮ ಮಾಡಿಸ್ಬೇಕಂದ್ರೆ ಪುರೋಹಿತರು ಬೇಕು, ಅನೇಕ ಋತ್ವಿಜರು ಬೇಕು, ಹೋಮ ಮಾಡ್ಲಿಕ್ಕೆ ಯಜಮಾನ, ಯಜಮಾನಿ, ಪರಿವಾರ, ಬಂಧು ಬಳಗ, ಅನ್ನದಾನ, ಹೀಗೆ ಬಹಳ ವಿಸ್ತಾರವಾಗಿ ಆಗಬೇಕು. ಇಲ್ಲಿ ಹಾಗಲ್ಲ. ಸಮಾಧಿ ಯೋಗದ ಮೂಲಕವಾಗಿ, ಧ್ಯಾನ ಯೋಗದ ಮೂಲಕವಾಗಿ ಮಾಡತಕ್ಕಂಥ ಭಗವಂತನ ಆರಾಧನೆ ಅಂತೇನಿದೆ, ಇದು 10 ಜನ, 100 ಜನ, 1000 ಜನ ಸೇರಿ ಕೂತು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ. ಏಕಾಕಿ, ಒಬ್ಬನೇ ಇರಬೇಕು. ಯತಚಿತ್ತಾತ್ಮ, ನಮ್ಮ ಚಿತ್ತ ಮತ್ತು ಮನಸ್ಸು. ಚಿತ್ತ ಅಂದ್ರೆ ನೆನಪಿನ ಕೇಂದ್ರ ಬಿಂದು, ಸ್ಮರಣೆಯ ಕೇಂದ್ರ ಬಿಂದು, ಅದು ಚಿತ್ತ. ಮನಸ್ಸು ಬಯಕೆಯ ಕೇಂದ್ರ ಬಿಂದು. ಬಯಸುವ ಇಂದ್ರಿಯ ಮನಸ್ಸು, ನೆನಪಿಸುವ ಇಂದ್ರಿಯ ಚಿತ್ತ. ಅಂದ್ರೇನು, ನಮ್ಮ ಚಿತ್ತ ಕೆಟ್ಟದ್ದನ್ನೆಲ್ಲ ನೆನಪು ಮಾಡಿಕೊಡಬಾರದು. ಎಷ್ಟೋ ಜೀವನದಲ್ಲಿ ಕೆಟ್ಟ ಘಟನೆಗಳನ್ನ, ನೋಡಬಾರದ ವಿಚಾರಗಳನ್ನ ನೋಡಿರ್ತೇವೆ, ಕೇಳಬಾರದನ್ನ ಕೇಳಿರ್ತೇವೆ, ಏನೇನೋ ತಿನ್ನಬಾರದನ್ನ ತಿಂದಿರ್ತೇವೆ, ಅದೆಲ್ಲ ಕೆಟ್ಟದ್ದು. ಅದ್ಯಾವುದೂ ಕೂಡ ಅನಗತ್ಯವಾಗಿರತಕ್ಕಂಥ ವಿಚಾರಗಳ ನೆನಪು ನಮಗೆ ಬರಬಾರದು.
ಹಾಗಾಗಿ ಚಿತ್ತ ಯತವಾಗಿರಬೇಕು. ಯತವಾಗಿರ್ಬೇಕು ಅಂದ್ರೆ ನಿಯಂತ್ರಣದಲ್ಲಿರಬೇಕು. ಮನಸ್ಸು ಬೇಡದ ವಿಚಾರಗಳನ್ನ ನಮ್ಮ ಚಿತ್ತ ನೆನಪಿನ ಕೇಂದ್ರವಾಗಿರತಕ್ಕಂಥ ಚಿತ್ತ ಬೇಡದ ವಿಚಾರಗಳನ್ನ ನೆನಪಿಸಿಕೊಳ್ಳಬಾರದು. ಯಾಕಂದ್ರೆ ಆ ಕಡೆ ನೆನಪು ಹೋಯ್ತು ಅಂತಾದ್ರೆ ಆ ನೆನಪು ಜಾಸ್ತಿ ಆಗ್ತಾ ಹೋಗ್ಬೋದು. ಅದೇ ನೆನಪು ಜಾಸ್ತಿ ಆಗ್ತಾ ಹೋಯ್ತು ಅಂತಾದ್ರೆ ಏನ್ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಅಯ್ಯೋ ಹೀಗ್ ಮಾಡ್ಬಿಟ್ನಲ್ಲಪ್ಪ, ಆಗ್ಬಾರ್ದಿತ್ತು ಅಂತ ಬರೀ ಪಶ್ಚಾತ್ತಾಪದಲ್ಲೇ ಬೆಂದು ನಾವು ಅಳ್ತಾ ಕೂತ್ಬಹುದು. ಹಾಗೂ ಆಗಬಾರದು. ಅದಕ್ಕೂ ನಾವು ಕೂತಿದ್ದೇನಕ್ಕೆ? ಧ್ಯಾನ ಮಾಡ್ಲಿಕ್ಕೆ. ನಮ್ಮೊಳಗಿನ ಒಂದು ದಿವ್ಯವಾದ ಶಕ್ತಿಯನ್ನ ಭಗವಂತನನ್ನ ಕಾಣ್ಲಿಕ್ಕೋಸ್ಕರವಾಗಿ ಕೂತದ್ದು. ಹಾಗಾಗಿ ಭಗವಂತನ ನೆನಪು ಬಿಟ್ಟು ಭಗವಂತನಿಗೆ ಸಂಬಂಧಪಟ್ಟ ವಿಚಾರಗಳು, ಕಥೆಗಳು, ಅವನ ಪವಾಡಗಳು ಇದು ಬಿಟ್ಟು ಮತ್ತೆ ಯಾವುದು ನೆನಪಿಗೆ ಬರಲೇಬಾರದು. ಕೆಟ್ಟದ್ದು ಯಾವುದು, ಅನಗತ್ಯವಾದದ್ದು ಯಾವುದು, ಭಗವಂತನ ಭಕ್ತಿಗೆ ಸಂಬಂಧಪಟ್ಟಂತ ಹಾಗೆ ಭಗವಂತನ ಮಹತ್ವಕ್ಕೆ ಸಂಬಂಧಪಟ್ಟ ವಿಚಾರ ಬಿಟ್ಟು ಬೇರೆ ಯಾವುದು ನೆನಪಿಗೆ ಬರಬಾರದು. ಅದಕ್ಕೋಸ್ಕರ ಚಿತ್ತ ಏನಾಗಿರಬೇಕು? ಯತ ಅಂದ್ರೆ ಕಂಟ್ರೋಲ್ ಅಲ್ಲಿರಬೇಕು, ನಿಯಂತ್ರಣದಲ್ಲಿರಬೇಕು. ಅನಗತ್ಯವಾದ ವಿಚಾರಗಳನ್ನ ಚಿತ್ತ ನೆನಪಿಸಬಾರದು. ಹಾಗೆ ಮನಸ್ಸು ಬಯಕೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಮನಸ್ಸು ಬೇಡದ ಬಯಕೆಗಳನ್ನ ಬೆನ್ನತ್ತಿ ಹೋಗಬಾರದು. ಅನೇಕ ಬಯಕೆಗಳನ್ನ ನಮ್ಮಲ್ಲಿ ಹುಟ್ಟಿಸಬಾರದು. ಏಕಾಕಿ ಯತ ಚಿತ್ತಾತ್ಮ. ಹೀಗೆ ನಮ್ಮ ಚಿತ್ತ ಅಂದ್ರೆ ನೆನಪಿನ ಕೇಂದ್ರ ಬಿಂದುವಾಗಿರತಕ್ಕಂಥ ಚಿತ್ತ ಎಂಬ ಇಂದ್ರಿಯ, ಆತ್ಮ ಅಂದ್ರೆ ಮನಸ್ಸು ಬಯಕೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಮನಸ್ಸು, ಅದೆರಡು ಕೂಡ ನಿಯಂತ್ರಣದಲ್ಲಿರಬೇಕು. ನಿರಾಶೀಹಿ ಅಪರಿಗ್ರಹ. ನಿರಾಶೀಹಿ ಯಾವುದೇ ರೀತಿಯಾಗಿರತಕ್ಕಂಥ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಹುಟ್ಟಬಾರದು. ನಿರ್ಗತ ಆಶೀಹಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಮೋಹಗಳು ನಿರಂತರವಾಗಿ ಹುಟ್ಟುತ್ತಾ ಇರುತ್ತದೆ. ಬೇಕು ಇದು ಬೇಕು ಎಂಬುದಾಗೆಲ್ಲ ಆಸೆಗಳು, ಬಯಕೆಗಳು. ಆ ಬಯಕೆಗಳು ಯಾವುದೂ ಇರಬಾರದು. ನಿರ್ಗತ ಆಶೀಹಿ. ನಾನು ಈ ಧ್ಯಾನ ಮಾಡೋದ್ರಿಂದಾಗಿ ಅಂದ್ರೆ ಸಂಕಲ್ಪ ಹಿಂದೆ ಬಂತು ಯಥಚಿತ್ತಾತ್ಮ. ಮನಸ್ಸು ಬಯಕೆಯನ್ನು ಹುಟ್ಟಿಸಬಾರದು ಅಂತ. ಮನಸ್ಸು ಬಯಕೆ ಯಾಕೆ ಹುಟ್ಟಿಸತ್ತೆ ಅಂದ್ರೆ ನಮ್ಮ ಸಂಕಲ್ಪಗಳಿಗೆ ಅನುಗುಣವಾಗಿ ಮನಸ್ಸು ಬಯಕೆಯನ್ನು ಹುಟ್ಟಿಸ್ತಕ್ಕಂಥದ್ದು. ನಾನು ಈ ಕೆಲಸ ಮಾಡೋದ್ರಿಂದ ಇಂಥದ್ದಾಗಬೇಕು, ಏನೋ ಹೋಮ ಮಾಡ್ತೀನಿ ಇಂಥ ಫಲ ಸಿಗಬೇಕು, ಇನ್ಯಾವುದೋ ಉಪವಾಸ ಮಾಡ್ತೀನಿ ಇಂಥ ಫಲ ಸಿಗಬೇಕು. ಆ ಬಯಕೆಯನ್ನ ಸಂಕಲ್ಪವನ್ನ ಇಟ್ಟುಕೊಂಡು ನಾವು ಮಾಡಿದಾಗ ಬಯಕೆಗಳು ಹೆಚ್ಚುತ್ತಾ ಹೋಗುತ್ತೆ. ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲಾರಿಂದಾಗಿ ಆಸೆಗಳನ್ನ ಬಿಟ್ಟು ಬಿಡಬೇಕು. ನಿರಾಶೀಹಿ ಆಸೆಗಳನ್ನ ಬಿಟ್ಟುಬಿಡಿ. ಆಸೆಗಳನ್ನು ಇಟ್ಟುಕೊಂಡು ಸಂಕಲ್ಪಗಳನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡುವಂಥದ್ದಲ್ಲ. ಆ ಕರ್ಮ ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು ಹೊರತಾಗಿ ನಮ್ಮ ಬಯಕೆ ಪರಿಪೂರ್ಣವಾಗ್ಲಿ ಎಂಬುದಾಗಿ ಕರ್ಮಗಳನ್ನು ಮಾಡಬಾರದು. ಯಾಕಂದ್ರೆ ನಾವು ಬಯಸಿದ್ದು ಅದು ನಮ್ಮ ಬಯಕೆ ನಮಗೆ ಒಳ್ಳೆಯದನ್ನುಂಟು ಮಾಡುತ್ತೋ, ನಮ್ಮ ಬಯಕೆ ಅದು ಪೂರೈಕೆ ಆಯ್ತು ಅಂತ ಆದ್ರೆ ಅದರಿಂದ ಕೆಟ್ಟದ್ದಾಗುತ್ತೆ. ಯಾವುದು ನಮಗೆ ಗೊತ್ತಿಲ್ಲ. ಗೊತ್ತಿರೋದು ಯಾರಿಗೆ? ದೇವರಿಗೆ. ಅವನೊಬ್ಬ ಮಾತ್ರ ಸರ್ವಜ್ಞ, ನಾವ್ಯಾರೂ ಸರ್ವಜ್ಞರಲ್ಲ. ಹಾಗಾಗಿ ನಾವು ಮಾಡತಕ್ಕಂತಹ ಯಾವುದೇ ಅನುಷ್ಠಾನಗಳಿದ್ರೂ ಕೂಡ ಅನುಷ್ಠಾನವನ್ನ ಪ್ರಾಮಾಣಿಕವಾಗಿ ಭಗವಂತ ಪ್ರೀತನಾಗಲಿ ಎಂಬ ಭಾವನೆಯಿಂದ ಮಾಡಬೇಕು ಹೊರತು ಬಯಕೆಯ ಬೆನ್ನನ್ನ ಹತ್ತಿ ಅನುಷ್ಠಾನಗಳನ್ನು ಮಾಡುವಂಥದ್ದಲ್ಲ. ಅದು ಪ್ರದಕ್ಷಿಣೆ ನಮಸ್ಕಾರ ಇರಬಹುದು, ಉಪವಾಸ ಇರಬಹುದು, ವ್ರತ ಇರಬಹುದು, ಜಪ ತಪ ಪಾರಾಯಣ ಯಾವುದೇ ಆದರೂ ಕೂಡ ಅದು ಹೀಗೆ ಬೇಡದ ಬಯಕೆಗಳು ನಮ್ಮಲ್ಲಿ ಹುಟ್ಟಬಾರದು. ನಿರಾಶೀಹಿ ಅಪರಿಗ್ರಹ ಒಂದು ರೀತಿ ಏಕಾಕಿ ಅನ್ನೋದನ್ನೇ ಒತ್ತುಕೊಡ್ಲಿಕ್ಕೋಸ್ಕರವಾಗಿ ಕೃಷ್ಣ ಹಾಕ್ತಕ್ಕಂಥ ಪದ ಅಪರಿಗ್ರಹ. ನಾವೊಂದು ಹೋಮ ಮಾಡಬೇಕು, ಅನೇಕ ಸಾಮಗ್ರಿಗಳು ಬೇಕು. ಯಾವುದೋ ಒಂದು ವ್ರತ ಮಾಡಬೇಕು, ಅನೇಕ ಸಾಮಗ್ರಿಗಳು ಬೇಕು. ಮನೆಗೆ ಬಂದಿರತಕ್ಕಂತಹ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಊಟೋಪಚಾರಗಳು, ಪಾನೀಯ ವ್ಯವಸ್ಥೆ, ಅವರಿಗೆ ವಸತಿ ವ್ಯವಸ್ಥೆ, ಈಗ ಅನೇಕ ಪರಿಗ್ರಹಗಳು ಬೇಕು. ಆದರೆ ಈ ಧ್ಯಾನಕ್ಕೆ ಯಾವ ಪರಿಗ್ರಹಗಳು ಕೂಡ ಬೇಕಾಗಿಲ್ಲ. ಪರಿಗ್ರಹಗಳಂದ್ರೆ ಸಾಧನ ಸಲಕರಣೆಗಳು ಅಂತ ಅರ್ಥ. ಯಾವುದು ಬೇಕಾಗಿಲ್ಲ. ನಾವು ಇದ್ರೆ ಸಾಕಷ್ಟೆ. ನಮ್ಮ ಮನಸ್ಸು ಅದು ಕೇಂದ್ರೀಕೃತವಾಗಬೇಕು. ನಮ್ಮ ಚಿತ್ತ ಬೇಡದ ಬಯಕೆ, ಬೇಡದ ನೆನಪನ್ನ ಹುಟ್ಟಿಸಬಾರದು. ನಮ್ಮ ಬುದ್ಧಿ ಸ್ಥಿರವಾಗಿರಬೇಕು. ನಮ್ಮ ಇಂದ್ರಿಯಗಳೆಲ್ಲವನ್ನ ಮುಚ್ಚಿ ಒಳಗಿನ ಇಂದ್ರಿಯಗಳು ತೆಗೆದು ಒಳಗಿನ ಶಕ್ತಿಯನ್ನ ಕಾಣುವ ಪ್ರಯತ್ನದಲ್ಲಿ ಇರಬೇಕು. ಹೀಗಾಗಿ ನಿರಾಶೀಹಿ ಒಂದು ಆಸೆ ಇರಬಾರದು ಅಂತ ಆದ್ರೆ ಯಾವ ಪರಿಕರಗಳು ಕೂಡ ಬೇಕಾಗಿಲ್ಲ. ಒಂದು ಯಜ್ಞ ಮಾಡಬೇಕಾದ್ರೆ ಎಷ್ಟೆಲ್ಲ ಪರಿಕರ ಬೇಕು. ತುಪ್ಪ ಹಾಕ್ಲಿಕ್ಕೆ ಬೇಕಾದ ಸಾಧನ, ಆ ಆಹುತಿ ಕೊಟ್ಟಂತದ್ದು ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಅಗ್ನಿ ಜ್ವರನ ಆಗಬೇಕು ಅಂತಾದ್ರೆ ಇಂಧನ, ಅನೇಕ ರೀತಿಯಾಗಿರ್ತಕ್ಕಂಥ ಸಮಿತಿಗಳು, ಹಸುವಿನ ತುಪ್ಪ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹವನೀಯ ದ್ರವ್ಯಗಳು, ಯಜಮಾನ, ದಕ್ಷಿಣೆ, ಅದು ಇದು ಅನೇಕ ಸಾಮಗ್ರಿಗಳೆಲ್ಲ ಬೇಕು. ಬಾಕ್ಯಕರ್ಮಗಳಿಗೆ ಸಾಮಗ್ರಿಗಳು ಬೇಕೇ ಬೇಕು. ಬಾಕ್ಯಕರ್ಮಗಳು ಅಂದ್ರೆ ಅದು ಯಜ್ಞ, ಜಪ, ಪಾರಾಯಣ ಅಥವಾ ಹೀಗೆಲ್ಲ ದಾನ, ಧರ್ಮ, ಇದೆಲ್ಲ ಬಾಕ್ಯಕರ್ಮಗಳು. ಇದಕ್ಕೆ ಸಾಮಗ್ರಿಗಳು ಬೇಕು. ಆದರೆ ಅಂತರ ಒಂದು ಪೂಜೆ ಇದೆಯಲ್ಲ, ಅಂತರ ಪೂಜೆ, ಅಂತರ ಧ್ಯಾನ,
ಸಮಾಧಿ ಇದಕ್ಕೆ ಯಾವ ಪರಿಕರಗಳು ಯಾವ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ. ನಾವೊಬ್ಬರೇ ವ್ಯವಸ್ಥಿತವಾಗಿ ಕೂತು ಮಾಡುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಅಪರಿಗ್ರಹ, ಪರಿಗ್ರಹಗಳು ಯಾವುದೂ ಕೂಡ ಬೇಕಾಗಿಲ್ಲ. ಯಾವ ಪರಿಗ್ರಹಗಳನ್ನು ಕೂಡ ಇಟ್ಟುಕೊಳ್ಳದೇನೆ ನಾವು ಮಾಡಬೇಕಾಗಿರತಕ್ಕಂಥದ್ದು ಅಪರಿಗ್ರಹ. ಯೋಗಿ ಸತತಂ ಆತ್ಮಾನಂ ಸತತಂ ರಹಸಿ ಸ್ಥಿತ. ಮತ್ತು ತಾನು ಒಂದು ಎಲ್ಲೋ ನೂರಾರು ಜನ ಇರುವಲ್ಲಿ ಕೂತ್ಕೊಂಡು ನಾನೇನು ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅದು ಆಗೋದಿಲ್ಲ. ರಹಸಿ ಸ್ಥಿತ. ರಹಸಿ ಅಂದ್ರೆ ಏಕಾಂತದಲ್ಲಿ ಅಂತ ಅರ್ಥ. ಯಾವತ್ತೂ ಅಷ್ಟೇ ಸ್ವಾನುಷ್ಠಾನ, ನಮ್ಮ ಅನುಷ್ಠಾನ ಜಪತಪಾದಿಗಳು ಧ್ಯಾನ ಎಲ್ಲವೂ ಕೂಡ ಏಕಾಂತ ಪ್ರದೇಶದಲ್ಲಿ ಕೂತು ಮಾಡ್ಬೇಕಾಗಿರ್ತಕ್ಕಂಥದ್ದು. ಯಾರೋ 4 ಜನ ನೋಡಿ ನನ್ಗೆ ನಮಸ್ಕಾರ ಮಾಡ್ಬೇಕು ಅಂತ ನಾನು ಧ್ಯಾನ ಮಾಡ್ತಕ್ಕಂಥದ್ದಲ್ಲ. ಮತ್ತೇನು, ಯಾಕಂದ್ರೆ 10 ಜನ ಇದ್ದಾಗ ಅವರ ಮಾತುಗಳು, ಅವರ ಚಲನವಲನಗಳು ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ದೇಹದ ಮೇಲೆ ಇಂದ್ರಿಯಗಳ ಬಗ್ಗೆ ಪ್ರಭಾವ ಬಿದ್ದೇ ಬರುತ್ತೆ. ಮನಸ್ಸು ಇಂದ್ರಿಯ ಆ ಕಡೆ ಹೋಗುತ್ತೆ. ಹಾಗಾಗಿ ರಹಸಿ ಸ್ಥಿತ, ಏಕಾಂತದಲ್ಲಿ ಕೂರ್ಬೇಕು, ಜೊತೆಗೆ ಯಾರು ಕೂಡ ಇರಬಾರದು. ಹಾಗೆ ಏಕಾಂತದಲ್ಲಿ ಕೂತವರಾಗಿ ನಾವು ಜಪತಪಾದಿಗಳನ್ನು ಮಾಡಬೇಕಾಗಿರತಕ್ಕಂಥದ್ದು. ಮತ್ತೆ ಬೇರೆ ವ್ರತಾನುಷ್ಠಾನ ಯಜ್ಞ ಎಲ್ಲ ಮಾಡ್ಬೇಕಾದ್ರೆ ಆಗ ಎಲ್ಲರೂ ಬೇಕು ಅಲ್ಲಿ. ಮನೆಯವರು, ಬಂಧು ಬಳಗ ಅಲ್ವಾ, ಆಪ್ತರು, ಹಿರಿಯರು, ಗುರುಗಳು ಅವರೆಲ್ಲರನ್ನ ಇಟ್ಟುಕೊಂಡು ಮಾಡಬೇಕಾಗಿರತಕ್ಕಂಥದ್ದು ಯಜ್ಞ ವ್ರತಾದಿ ಅನುಷ್ಠಾನಗಳು. ಆದ್ರೆ ಧ್ಯಾನ ಹಾಗಲ್ಲ, ಯಾರೂ ಬೇಕಾಗಿಲ್ಲ. ಯಾರೂ ಇದ್ದರೂ ಸಮಸ್ಯೆನೇ ಆಗುವಂಥದ್ದು. ಹಾಗಾಗಿ ಯಾರೂ ಇಲ್ಲದೇನೆ ತಾನೊಬ್ಬನೇ ಏಕಾಂಗಿಯಾಗಿ ಕೂತು ಏಕಾಂತದಲ್ಲಿ ಕೂತು ಯಥಚಿತ್ತ ಆತ್ಮನಾಗಿ ಮಾಡಬೇಕಾಗಿರತಕ್ಕಂಥ ಒಂದು ಪ್ರಕ್ರಿಯೆ ಅದು ಧ್ಯಾನ ಪ್ರಕ್ರಿಯೆ. ಆ ಧ್ಯಾನದ ಉತ್ಕೃಷ್ಟಾವಸ್ಥೆಯನ್ನೇ ಸಮಾಧಿ ಎಂಬುದಾಗಿ ಕರೆತಕ್ಕಂಥದ್ದು. ಹೀಗೆ ಯೋಗಿ ಅಂದ್ರೆ ಯೋಗ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿಯು ರಹಸಿ ಏಕಾಂತದಲ್ಲಿ ಸ್ಥಿತ, ಏಕಾಂತದಲ್ಲಿ ಇದ್ದವನಾಗಿ ಇರೋದು ಅಂದ್ರೆ ಹೇಗೆ, ಮಲ್ಕೊಂಡೋ ಕೂತ್ಕೊಂಡೋ ಅನ್ನೋದನ್ನ ಕೃಷ್ಣ ಮುಂದೆನೆ ಹೇಳ್ತಾನೆ. ಉಪವಿಶ್ಯಾಸನೆ ಯುಂಜಾತ್ ಅಂತ ಮುಂದೆ ಹೇಳ್ತಾನೆ, ಮುಂದೆ ಬರುತ್ತೆ ಶ್ಲೋಕ. ಕೂತ್ಕೊಂಡೇ ಧ್ಯಾನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಏಕಾಂತದಲ್ಲಿ ಇರ್ತೀವಿ ಅಂತ ಮಲ್ಕೊಂಡು ಧ್ಯಾನ ಮಾಡ್ತೇನೆ, ನಾನು ನಿಂತ್ಕೊಂಡು ಧ್ಯಾನ ಮಾಡ್ತೇನೆ, ಎಲ್ಲ ಆಗಲ್ಲ. ಧ್ಯಾನ ಬೇರೆ, ತಪಸ್ಸು ಬೇರೆ. ಯಾಕಂದ್ರೆ ನಾವು ಪುರಾಣಗಳನ್ನೆಲ್ಲ ಓದಿದಾಗ ನಮ್ಗೆ ಇಷ್ಟಪಟ್ಟರೆ ಯಾರು ಒಂದು ಕಾಲದಲ್ಲಿ ನಿಂತು ಒಂದೇ ಕಾಲಲ್ಲಿ ನಿಂತು ಜಪ ಮಾಡಿದ್ದಾರೆ, ಅದು ಜಪ. ಅದು ಯಾವುದೋ ಒಂದು ಮಂತ್ರ ಸಿದ್ಧಿಗೋಸ್ಕರವಾಗಿ ಮಾಡತಕ್ಕಂಥ ಜಪ. ಅದೆಲ್ಲ ಒಂದು ಕಾಲಲ್ಲಿ ನಿಂತ್ಕೊಂಡೋ ಬೇರೆ ನೀರೊಳಗೆ ಮುಳುಗಿಯೋ ಅಥವಾ ಸುತ್ತ ಬೆಂಕಿ ಹಾಕೊಂಡು ಬೆಂಕಿ ಮಧ್ಯೆ ನಿಂತೇನೋ ಮಾಡಬಹುದು. ಆದರೆ ಇವು ಧ್ಯಾನ ಬೇರೆ, ತಪಸ್ಸು ಬೇರೆ, ಜಪಗಳು ಬೇರೆ. ಜಪಗಳು ಮಾಡ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಇಲ್ಲಿ ಕೃಷ್ಣ ಹೇಳತಕ್ಕಂಥದ್ದು ಧ್ಯಾನದ ಬಗ್ಗೆ. ನಮ್ಮ ಒಳಗಿನ ಭಗವಂತನನ್ನ ಕಾಣುವ ಪ್ರಕ್ರಿಯೆಗೆ ಆಗ್ಬೇಕಾದ್ರೆ ನಾವು ಏಕಾಂತದಲ್ಲಿರಬೇಕು, ಅಲ್ಲಿ ಕೂತ್ಕೊಂಡು ಜಪವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಏಕಾಕಿ, ತಾನೊಬ್ಬನೇ ಇರಬೇಕು. ಯಥಚಿತ್ತಾತ್ಮ, ಚಿತ್ತ ಅಂದ್ರೆ ನೆನಪಿನ ಕೇಂದ್ರ ಬಿಂದು, ನಮಗೆ ಸ್ಮರಣೆ ನೆನಪು ಬರುವುದು. ನೆನಪು ಬರಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಚಿತ್ತವನ್ನು, ಬಯಕೆಯನ್ನು ಹುಟ್ಟಿಸ್ತಕ್ಕಂಥ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಬಯಕೆಗಳಿಗೆ ಒಂದು ಕೊನೆ ಅಂತಿಲ್ಲ, ನಿರಂತರವಾಗಿ ಬಯಕೆ ಹುಟ್ಟುತ್ತಾ ಇರುತ್ತೆ. ಬಯಕೆ ಒಳ್ಳೆಯ ಬಯಕೆ, ದೇವರಿಗೆ ಸಂಬಂಧಪಟ್ಟ ಬಯಕೆ ಹುಟ್ಟಿದ್ರೆ ಪರವಾಗಿಲ್ಲ, ಆದರೆ ಬೇಡದ ಬಯಕೆಗಳು ಹುಟ್ಟೋದು ಜಾಸ್ತಿ ಆಗತ್ತೆ. ಆದ್ರಿಂದಾಗಿ ಆ ಮನಸ್ಸನ್ನ ಮತ್ತು ಚಿತ್ತವನ್ನ, ನೆನಪಿನ ಕೇಂದ್ರ ಬಿಂದುವನ್ನು, ಬಯಕೆಯ ಕೇಂದ್ರ ಬಿಂದುವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿರಾಶೀಹಿ, ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದವನಾಗಿ, ಅಂದ್ರೆ ಯಾವ ಸಂಕಲ್ಪಗಳು ಇರಬಾರದು. ನಾನು ಧ್ಯಾನ ಮಾಡೋದ್ರಿಂದ ನನಗಿಂತ ಫಲ ಸಿಗಬೇಕು, ಈ ತರ ಯಾವ ಆಸೆಗಳು ಇಲ್ಲದೇನೆ. ಅಪರಿಗ್ರಹ, ಯಾವ ಸಾಧನೆ ಸಲಕರಣೆಗಳು, ಸಾಮಗ್ರಿಗಳು, ಪರಿಕರಗಳು ಇದ್ಯಾವುದರ ಅಗತ್ಯವೂ ಕೂಡ ಇಲ್ಲದೇನೆ ಆತ್ಮಾನಂ ಸತತಂ ಯುಂಜೀತ. ಆತ್ಮಾನಂ ಅಂದ್ರೆ ಮನಸ್ಸನ್ನು, ಸತತಂ ಯಾವತ್ತೋ ಒಂದು ದಿವಸ ಈ ಶ್ಲೋಕ ಪಾಠ ಕೇಳಿದ್ಕೊಳ್ಳೆ ಧ್ಯಾನ ಮಾಡ್ತೀನಿ ಅಂದ ಕೂಡಲೇ ಅದು ಧ್ಯಾನದ ಸಿದ್ಧಿ ಪಡಲಿಕ್ಕೆ ಆಗೋದಿಲ್ಲ, ನಾವು ಆಗೋದಿಲ್ಲ. ಸತತಂ ಯುಂಜೀತ, ಸತತ ಅಂದ್ರೆ ನಿರಂತರವಾಗಿ, ಯುಂಜೀತ ಸಮಾಧಿ ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಈ ನಿರಂತರತೆ ಎಂಬುದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ನಿರಂತರತೆ ಇಲ್ಲದೇನೆ ನಾವೇನೋ ಧ್ಯಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಸುಮ್ಮನೆ ಒಂದಷ್ಟೊತ್ತು ಕಣ್ಣು ಮುಚ್ಚಿ ಕೂತು ಹೇಳ್ಬೇಕಾಗತ್ತಷ್ಟೇ, ಬಿಟ್ರೆ ಮತ್ತಿನ್ನೇನು ಮಾಡ್ಲಿಕ್ಕಾಗಲ್ಲ. ಆ ಕಣ್ಣು ಮುಚ್ಚಿ ಒಳಗಣ್ಣನ್ನ ತೆಗೆದು ಏನನ್ನೂ ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣು ಮುಚ್ಚಬೇಕು, ಕಿವಿ ಮುಚ್ಚಬೇಕು, ಬಾಯಿ ಮುಚ್ಚಬೇಕು, ಮೂಗು ಮುಚ್ಕೊಳ್ಬೇಕು. ಎಲ್ಲವನ್ನೂ ಮುಚ್ಚಿಕೊಂಡು ಒಳಗಿನ ಸಾಕ್ಷಿ ಎಂಬತಕ್ಕಂಥ ಇಂದ್ರಿಯದಲ್ಲಿ ಇರತಕ್ಕಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವನ್ನು ಕೂಡ ತೆಗೆದುಕೊಂಡು ಅದರ ಜೊತೆಗೆ ಸಾಕ್ಷಿಯ ಜೊತೆ ಇರತಕ್ಕಂತಹ ಆ ಪರಮಾತ್ಮ ಎಂಬತಕ್ಕಂಥ ಬಿಂಬನನ್ನ ನೋಡ್ಬೇಕು ಅಂತಾದ್ರೆ ಹೀಗೆ ಪ್ರಾಕೃತ ಇಂದ್ರಿಯಗಳೆಲ್ಲವೂ ಕೂಡ ಕಾರ್ಯ ನಿಲ್ಲಿಸಿರಬೇಕು. ಮನಸ್ಸು ಬಯಕೆಯನ್ನು ಹುಟ್ಟಿಸಬಾರದು, ಚಿತ್ತ ಬೇಡದ ನೆನಪನ್ನ ತಂದುಕೊಡಬಾರದು,
ಸಂಕಲ್ಪಗಳಿರಬಾರದು, ಆಸೆ ಆಕಾಂಕ್ಷೆಗಳಿರಬಾರದು, ಏಕಾಂತದಲ್ಲಿರಬೇಕು. ಯಾವ ಪರಿಕರ ಸಾಮಗ್ರಿಗಳ ಅಗತ್ಯನಿಲ್ಲ. ಅಯ್ಯೋ ಇದನ್ನ ತರಬೇಕಿತ್ತು, ತಂದೆ ಇಲ್ಲ, ಇದಿಲ್ದೆ ನಾನು ಮಾಡತಕ್ಕಂಥ ಈ ಪೂಜೆ ಅಪರಿಪೂರ್ಣವಾಗೋಯ್ತು, ಇದು ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಹೂವು, ಈ ಹೂ ತಂದೆ ಇಲ್ಲ, ಈ ಹೂ ಇಲ್ದೆ ನಾನು ಪೂಜೆ ಕೂತ್ ಬಿಟ್ಟಿದ್ದೀನಿ, ತಪ್ಪಾಯ್ತು, ಈ ನಾನ್ ಮಾಡ್ತಕ್ಕಂಥ ವ್ರತ ಸರಿ ಆಗುತ್ತೋ ಇಲ್ವೋ, ಇನ್ನೊಂದು ಯಾವುದೋ ಅಗ್ನಿಗೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ಲಿಕ್ಕೆ ಯಾವುದೋ ಒಂದು ಹವನಿಗೆ ದ್ರವ್ಯ ಬೇಕಿತ್ತು, ಅದು ಸಿಗ್ಲಿಲ್ಲ, ತಂದಿಲ್ಲ, ಹಾಗಾಗಿ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಹೋಮ ಮಾಡಿದೆ, ಅದು ಪೂರ್ತಿ ಆಯ್ತೋ ಇಲ್ವೋ, ದೇವರಿಗೆ ಸೇರ್ತೋ ಇಲ್ವೋ, ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ. ಕೇವಲ ಅಪರಿಗ್ರಹ, ಯಾವುದರ ಒಂದು ಅಗತ್ಯಗಳಿಲ್ಲದೇನೆ ನಾವು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಧ್ಯಾನ. ಹಾಗಾದ್ರೆ ಬರೀ ಧ್ಯಾನನೇ ಮಾಡೋಣ, ನಾವು ಶಾಸ್ತ್ರವನ್ನು ಓದುವುದು ಅಥವಾ ಯಜ್ಞವನ್ನ ಮಾಡೋದು, ಏಕಾದಶಿ ಮೊದಲಾಗಿರ್ತಕ್ಕಂಥ ಉಪವಾಸದ ಅನುಷ್ಠಾನ, ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ರತಾನುಷ್ಠಾನ, ಇದೆಲ್ಲ ಬೇಡವಾ ಅಂತ ಹೇಳಿದ್ರೆ, ನೋಡಿ, ಒಮ್ಮೆಲೆ ನಮಗೆ ಧ್ಯಾನ ಮಾಡುವ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಶ್ರೇಷ್ಠವಾದ ಕ್ರಿಯೆ. ಆ ಹಂತಕ್ಕೆ ಹೋಗ್ಬೇಕು ಅಂತ ಆದ್ರೆ ಹೀಗೆ ಅನೇಕ ಯಜ್ಞಗಳು, ದಾನಗಳು, ವ್ರತಾನುಷ್ಠಾನಗಳು, ಉಪವಾಸಗಳು, ಶಾಲಿಗ್ರಾಮದ ಅಭಿಷೇಕ, ಜಪ, ತಪ, ಪಾರಾಯಣ, ತುಳಸಿ ಪೂಜೆ, ಹೊಸ್ತಿಲ ಪೂಜೆ, ಹೀಗೆ ಇವೆಲ್ಲ ಮಾಡ್ಕೊಂಡು ಕರ್ಮಗಳ ಮೂಲಕವಾಗಿ ನಮ್ಮ ಅಂತರಂಗ ಶುದ್ಧಿಯನ್ನ ಮಾಡಿಕೊಂಡು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂತೆ ಬೇಕಾದ ಪ್ರಯತ್ನವನ್ನ ಮಾಡಿ ಕಷ್ಟ ನಷ್ಟಗಳೆಲ್ಲ ನೋಡಿದಾಗ್ಲೇ ನಮ್ಮ ಮನಸ್ಸು ಗಟ್ಟಿಯಾಗುವಂಥದ್ದು, ಮನಸ್ಸು ಚಂಚಲತೆಯಿಂದ ಹೊರಬರ್ತಕ್ಕಂಥದ್ದು. ಹಾಗಾಗಿ ಕೇವಲ ಧ್ಯಾನವನ್ನೇ ಒಮ್ಮೆಲೆ ಮಾಡಿಬಿಡ್ತೀವಿ ಅಂದ್ರೆ ಅದು ಅಸಾಧ್ಯವಾಗಿರತಕ್ಕಂಥದ್ದು. ಆ ಧ್ಯಾನದ ಹಂತಕ್ಕೆ ಹೋಗ್ಬೇಕು ಅಂತಾದ್ರೆ ಹೀಗೆ ಯಜ್ಞವೇ ಮೊದಲಾಗಿರ್ತಕ್ಕಂಥ ಅನುಷ್ಠಾನಗಳನ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಈಗಾಗಲೇ ನಮಗಲ್ಲಿ 4ನೇ ಅಧ್ಯಾಯದಲ್ಲೆಲ್ಲ ಅನೇಕ ಯಜ್ಞಗಳನ್ನು ನಿರೂಪಣೆ ಮಾಡಿದ್ದಾನೆ. ಆ ಯಜ್ಞಾದಿಗಳನ್ನ ನಿರೂಪಣೆಯನ್ನ ಮಾಡಿ ಮತ್ತೆ ಧ್ಯಾನವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಏನು, ಕರ್ಮಾನುಷ್ಠಾನವನ್ನ ಮಾಡ್ತಾ ಮನಸ್ಸನ್ನ ನಿರ್ಮಲವನ್ನಾಗಿಸ್ಕೊಳ್ಬೇಕು. ಮನಸ್ಸನ್ನ ನಿರ್ಮಲವನ್ನಾಗಿಸಿಕೊಂಡ ನಂತರದಲ್ಲಿ ನಾವೇನಾದ್ರೂ ಧ್ಯಾನಾದಿಗಳನ್ನ ಮಾಡ್ಲಿಕ್ಕಾಗತ್ತೆ ಅನ್ನೋದು ಭಗವಂತನ ಅಭಿಪ್ರಾಯ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಶ್ರೀಕೃಷ್ಣಾರ್ಪಣ.